ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಮೊದಲಿಗೆ ಹೇಳ್ಬೇಕು ಅಂದ್ರೆ ಅಚ್ಚೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಹೊಸ ಪ್ರತಿಭೆಗಳನ್ನ ಹಾಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಿರುವಂತ ಒಂದು ಸಿನಿಮಾ. ಅಲ್ಲಿರುವಂತ ಪಾತ್ರಗಳು, ಅಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಸನ್ನಿವೇಶಗಳು, ಇದನ್ನೆಲ್ಲ ಕೂತು ಬಹಳ ತೀಕ್ಷ್ಣವಾಗಿ ಆಲೋಚನೆ ಮಾಡಿ ಪರದೆ ಮೇಲೆ ಒಂದು ಏನಂತ ಹೇಳ್ತೀವಿ, ಒಂದು ಸನ್ನಿವೇಶಗಳನ್ನ ಎಣೆದು ಆ ಸಾಲಿನ ಮುತ್ತಿನ ಪಲ್ಲಕ್ಕಿ ಮತ್ತೆ ಹಾರ ಮಾಡೋ ತರ ಒಂದು ಮಲ್ಲಿಗೆ ದಿಂಡನ್ನ ನಮ್ಗೆ ಡೈರೆಕ್ಟರ್ ತಂದ್ಕೊಟ್ಟಿದ್ದಾರೆ. ಇದನ್ನ ನೀವು ದಯವಿಟ್ಟು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ನೋಡಿ ಎಂಜಾಯ್ ಮಾಡ್ಬೇಕು. ಹೀರೋ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಎಲ್ಲರೂ ಹೊಸ ಪ್ರತಿಭೆಗಳು, ಸಹ ನಟರು, ಪ್ರತಿಯೊಬ್ರು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಮಾಡಬಲ್ಲೆ ನಾನು ಅನ್ನೋ ಒಂದು ಧೈರ್ಯನ ಅವರಲ್ಲಿ ತುಂಬಿರುವಂತ ನಮ್ಮ ಪ್ರೊಡ್ಯೂಸರ್ ಅಣ್ಣಪ್ಪ ಸರ್ ಆಗಿರ್ಬೋದು, ನಮ್ಮ ಮಧುಸೂದನ್ ಸರ್ ಆಗಿರ್ಬೋದು, ಯಾರು ಎಲ್ಲೂ ಯಾವತ್ತು ಯಾವುದಕ್ಕೂ ಕೊರತೆ ಮಾಡ್ದೇನೆ ಈ ಸಿನಿಮಾನ ತುಂಬಾ ಅದ್ಭುತವಾಗಿ ಮೂಡ್ ಬರುವಂತ ಕಾರ್ಯನ ಮಾಡಿದ್ದಾರೆ. ಮತ್ತೆ ಶಿಂಗು ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ನಮ್ಮ ಶಂಭೂರ್ ಅವರು, ಮತ್ತೆ ನಮ್ಮ ಸ್ನೇಹಿತರು, ಇನ್ನ ಸಹ ಕಲಾವಿದರುಗಳು, ನಮ್ಮ ಖಲೀಲ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ನೀನಸಂ ಆಕ್ಟರ್ ಗಣೇಶ್ ಅವರು, ಮತ್ತೆ ನಮ್ಮ ವಿಲನ್ ದುಷ್ಯಂತ್ ಸರ್, ಹೀರೋಯಿನ್ ಅನುಪ್ರೇಮ ಅವರಾಗಿರ್ಬೋದು, ಆದ್ಯಪ್ರಿಯ ಅವರಾಗಿರ್ಬೋದು, ಮತ್ತೆ ಔಟ್ಸ್ಟ್ಯಾಂಡಿಂಗ್ ಅಲ್ಟಿಮೇಟ್ಲಿ ಹೇಳ್ಬೇಕು ಅಂದ್ರೆ ಅಭಿ ಅವರು ಸುಮ್ನೆ ಹೀರೋ ಅಂತೂ ಆಗಿಲ್ಲ, ನೀವು ಬಂದು ನೋಡಿದ್ರೆ ಗೊತ್ತಾಗತ್ತೆ. ತುಂಬಾ ತೀಕ್ಷ್ಣವಾಗಿ, ತುಂಬಾ ಶ್ರದ್ಧೆಯಿಂದ, ತುಂಬಾ ಭಕ್ತಿಯಿಂದ ಪ್ರತಿ ಒಂದನ್ನು ಕಲ್ತು ಅವರು ಜನರಿಗೆ ಮನೋರಂಜನೆ ನೀಡಬೇಕು ಅಂತ ಹೇಳಿ ಪ್ರತಿ ಒಂದರಲ್ಲೂ 100% ರೆಡಿ ಆಗಿ ನಂತರನೇ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ನೀವು ಈ ಸಿನಿಮಾನ ಬಂದು ನೋಡಿದ್ರೆ ನೀವು ನಿಮ್ಮ 2.5 ಅವರ್ ಆ ಎಂಟರ್ಟೈನ್ಮೆಂಟ್ ಅನ್ನೋ ಪಾರ್ಟ್ ಏನಿದೆ, ಆ ಪಾರ್ಟ್ಗೆ ನೀವು ಕೊಡೋ ದುಡ್ಡಿಗಾಗ್ಲಿ, ನೀವು ತಗೊಳ್ಳೋ ಎಂಟರ್ಟೈನ್ಮೆಂಟ್ಗಾಗ್ಲಿ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾವು ಕಲಾವಿದರಾಗಿ ನಾವೇ ಹೇಳ್ತಾ ಇದೀವಿ. ಯಾಕಂದ್ರೆ ನಾವೇ ಫಸ್ಟ್ ಟೈಮ್ ಆ ಬಿಗ್ ಸ್ಕ್ರೀನ್ ಮೇಲೆ ಕೂತು ಅಷ್ಟು ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದಾಗ ಆಡಿಯನ್ಸ್ ಎಂಜಾಯ್ ಮಾಡಿದ್ದು ಅದನ್ನೆಲ್ಲ ನಾವು ಕೂಡ ನೋಡಿದೀವಿ. ಆದಷ್ಟು ಸಾಕಷ್ಟು ಎಲ್ಲಾ ಕನ್ನಡ ಅಭಿಮಾನಿಗಳು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಈ ಸಿನಿಮಾಗೆ ಜಯ ತಂದ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ನೀವು ಈ ಕೆಲಸನ ಮಾಡಿದಾದಲ್ಲಿ ಸಾಲು ಸಿನಿಮಾಗಳನ್ನ ಕೊಡೋದಕ್ಕೆ ನಾವು ಬಣ್ಣ ಹಚ್ಚೋ ಕಲಾವಿದರು ಸದಾ ಯಾವಾಗ್ಲೂ ಸಿದ್ಧರಿದ್ದೀವಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಕೋಟಿ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಯಾವಾಗ್ಲೂ ಕನ್ನಡ ಚಿತ್ರಗಳ ಮೇಲೆ ಇರ್ಲಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಶಂಭು ಅಂತೇಳಿ ಒಬ್ಬ ಪುಟ್ಟ ಕಲಾವಿದ. ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ನಮ್ಮ ನಿರ್ಮಾಪಕರು ಮಾಡಿದಂತ ಸಿನಿಮಾ, ಅವರು ಪಟ್ಟಂತ ಕಷ್ಟ ಸಣ್ಣ ಪುಟ್ಟದಂತದ್ದಲ್ಲ. ತುಂಬಾ ಅವರು ನಮ್ಮ ನಿರ್ದೇಶಕರು ಯಶೋಧರವರು ಮತ್ತೆ ನಮ್ಮ ನಿರ್ಮಾಪಕರು, ಅವರ ಇಡೀ ಕುಟುಂಬ ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಖಂಡಿತ ನಮ್ಮ ಅಭಿಯಣ್ಣ, ನಮ್ಮ ಸಿನಿಮಾದ ಹೀರೋ ಅಭಿಯಣ್ಣ ಮತ್ತೆ ಆದ್ಯಪ್ರಿಯ ಅವರು, ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿಗಳು ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ. ಖಂಡಿತ ನೀವು ಈ ಹೊಸಬರಿಗೆ ಬೆನ್ ತಟ್ಟೋದ್ರಿಂದ ಒಂದಿಷ್ಟು ಹೊಸ ಸಿನಿಮಾಗಳು ಮಾಡಕ್ಕೆ ಒಂದು ಬುನಾದಿ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ.